3 ಹಾಗೂ 4ನೆಯ ಕವನ. ಸತ ವಿನೋದದ ಸಿರಿಗೆ ಅಮರಾವತಿಯ ಸಿರಿ ತೊತ್ತೆಂದು ವಿಮಲಾವ್ರತ ತಪೋಲಕ್ಷ್ಮಿಗೆ ವಿಲಾಸಿನಿ ಮುಕ್ತಿ ವಧುವೆಂದು ಮುಕ್ತಿ ಅದು ಎಂದು ಯತಿಪದಾಂಬುಜ ನಿತ್ಯ ಸೇವಾಸತಿಗೆ ದಾಸಿ ಈ ಜಗತ್ರಯಾದಿ ಸ್ಥಿತಿ ಪದವಿಯೊಂದೊಬ್ಬಿದುದು ಅಬ್ಬಿದನು ಕಲಿಪಾಂಡು ವಿಪನದಲ್ಲಿ. ಅಂದರೆ ಮಕ್ಕಳೊಡನೆ ಸಂತೋಷವು ಐಶ್ವರ್ಯಕ್ಕೆ ಇಂದ್ರನ ಅಮರಾವತಿಯು ಐಶ್ವರ್ಯವು ದಾಸಿಯಂದ. ಅಂದರೆ ಮಕ್ಕಳೊಡನೆ ಆಟ ಆಡುವುದು ಎಷ್ಟು ಐಶ್ವರ್ಯ ಇದ್ದರೂ ಇಂದ್ರನಷ್ಟು ಐಶ್ವರ್ಯ ಇದ್ದರೂ ಅದೆಲ್ಲವೂ ಮಕ್ಕಳೊಡನೆ ಆಟವಾಡೋದ್ರ ಮುಂದೆ ದಾಸಿ ಎಂದು ಹೇಳುತ್ತಾನೆ. ವ್ರತನಿಷ್ಠನಾಗಿ ಮಾಡುವ ತಪಸ್ಸನ್ನು ಲಕ್ಷ್ಮಿಗೆ ಮುಕ್ತಿ ವಧುವು ದಾಸಿಯಂದ. ವ್ರತದಿಂದ ಮಾಡುವ ತಪಸ್ಸಿಗೆ ಲಕ್ಷ್ಮಿಯ ಮುಕ್ತಿಯು ದಾಸಿ ಎಂದು ಹೇಳುತ್ತಾನೆ. ಯತಿಗಳ ಪಾದ ಕಮಲಗಳ ನಿತ್ಯ ಸೇವೆ ಎಂಬ ಐಶ್ವರ್ಯಕ್ಕೆ 3 ಲೋಕಗಳ ಒಡೆತನದ ಪದವಿಯು ದಾಸಿಯಂದ. ಪಾಂಡು ಮಹಾರಾಜನು ಸಂತೋಷದಿಂದುಬ್ಬಿ ಕಾಡಿನಲ್ಲಿ ಇದ್ದನು. 4ನೇ ಕವನ. ವರುಷ 16 ಧರಣೀಶ್ವರನ ಹಿರಿಯ ಮಗಂಗೆ ಭೀಮಂಗೆ ವರುಷ 15, ಅರ್ಜುನಂಗೆ 14, 13 ಕಿರಿಯರಿಬ್ಬರಿಗೆ ಅನಿಬ್ಬರ ಮುನಿ ವರನೈದು ನಾದಿ ವಿದ್ಯಾನಿರತರಾದರೂ ಒಂದೊಂದು ವಸಂತಮಯ ಸಮಯ. ಅಂದರೆ ಧರ್ಮರಾಜನಿಗೆ 16 ವರ್ಷ ತುಂಬಿತು, ಭೀಮನಿಗೆ 15, ಅರ್ಜುನ 14, ನಕುಲ 13 ವರ್ಷಗಳು ತುಂಬಿದವು. ಅವರೆಲ್ಲರಿಗೂ ಋಷಿಗಳಿಂದ ವಿದ್ಯಾಭ್ಯಾಸವು ನಡೆಯುತ್ತಿತ್ತು. ಹೀಗೆ ಪಾಂಡವರು ವಿದ್ಯಾಭ್ಯಾಸದಲ್ಲಿ ಮಗ್ನರಾಗಿರಲು ವಸಂತ ಋತುವು ಬಂತು. ಧನ್ಯವಾದಗಳು.